ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ಚೌಡೇಶ್ವರಿ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಮತ್ತು ಚೌಡೇಶ್ವರಿ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಅದ್ದೂರಿಯಾಗಿ ಶ್ರೀ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಸಮಿತಿ ವತಿಯಿಂದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಅವರು, ಕೋಲಿ ಕಬ್ಬಲಿಗ ಸಮಾಜ ನಂಬಿದವರ ಕೈ ಹಿಡಿಯುವ ನಂಬಿಗಸ್ತ ಸಮಾಜವಾಗಿದೆ. ಮಾತೆ ಮಾಣಿಕೇಶ್ವರಿ ಜನ್ಮ ತಾಳಿದ ಈ ಸಮಾಜದಲ್ಲಿ ಜನಿಸಿದ ಸರ್ವರು ಪುಣ್ಯವಂತರು ಎಂದು ಅಭಿಪ್ರಾಯಪಟ್ಟರು. ಗುರುಗಳೇ ಸರಿಬೇಕಂತ ಮುಂದಾಳತ್ವವನ್ನು ವಹಿಸಿಕೊಂಡು ಭವ್ಯವಾದ ದಿವ್ಯವಾದಂತಹ ಒಂದು ಮಾಣಿಕೇಶ್ವರಿ ತಾಯಿಯವರ ಹೆಸರಿನಲ್ಲಿ ಈ ಒಂದು ದೇವಾಲಯವನ್ನು ಏನು ನಿರ್ಮಾಣ ಮಾಡಿದ್ದಾರೆ, ಇದು ಅತ್ಯಂತ ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ. ನಾವಿಲ್ಲಿ ದೇವಾಲಯಕ್ಕೆ ಬಂದು ಇವತ್ತು ನಾವೆಲ್ಲ ಕೂಡಿ ಉದ್ಘಾಟನೆ ಮಾಡಿದಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದಕ್ಕೆ ಇಂಥ ಒಂದು ಪವಿತ್ರವಾದಂತ, ಏಕೆಂದರೆ ಇವತ್ತು ದೇವಾಲಯಗಳ ಅವಶ್ಯಕತೆ ಇದೆ. ಪವಿತ್ರವಾದಂತ ಪೂಜಾ ಮಹಾಯೋಗಿನಿ ಮಾಣಿಕೇಶ್ವರಿ ತಾಯಿಯವರು ಏನು ನಮಗೆ ಆದರ್ಶಗಳನ್ನು ಕೊಟ್ಟಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ, ಅದನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಅನುಷ್ಠಾನಕ್ಕೆ ತರುವಂಥದ್ದು, ಅದಕ್ಕೆ ಆಸ್ಪದ ಮಾಡಿಕೊಟ್ಟಂತಹ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ನನ್ನ ಪರವಾಗಿ ಸಮಸ್ತ ಎಲ್ಲಾ ಭಕ್ತಾದಿಗಳ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲೇ ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಇದ್ದಾರೆ, ಅವರು ಭಕ್ತರಿದ್ದಾರೆ, ನಾವೆಲ್ಲ ಭಕ್ತರೇ ಇದ್ದೀವಿ. ಇವತ್ತು ಮಾಣಿಕೇಶ್ವರಿ ಅಮ್ಮನವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೆ ಕಡಿಮೆನೇ ಇದೆ. ನನ್ನ ವೈಯಕ್ತಿಕ ಅನುಭವ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕವರಿದ್ದೇವೆ.
ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಪರಿವಾರದವರೆಲ್ಲರೂ ಇವತ್ತು ಮಾಣಿಕೇಶ್ವರಿ ಮಹಾಯೋಗಿನಿ ತಾಯಿಯವರ ಭಕ್ತಾದಿಗಳಾಗಿ ಪ್ರತಿ ಮಹಾಶಿವರಾತ್ರಿಗೆ ಅವರ ದರ್ಶನಕ್ಕೆ ಅವರು ಹೋಗ್ತಿದ್ರು. ನಾವು ಯಾವಾಗ ನಾನು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಇವತ್ತು ಅಂತ ಸಂದರ್ಭದಲ್ಲಿ ನೆನಪಿದೆ. ಬಳಿಕ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಮಾತಾ ಮಾಣಿಕೇಶ್ವರಿ ಅಮ್ಮನವರ ನಡೆದಾಡುವ ದೇವತೆ ಇದ್ದ ಹಾಗೆ. ಸಮಾಜಕ್ಕಾಗಿ, ಭಕ್ತರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಮಹಾನ್ ಸಾಧ್ವಿ ಎಂದು ಹೇಳಿದರು. ನಂತರ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮಾತನಾಡಿ, ಮಾತೆ ಮಾಣಿಕೇಶ್ವರಿ ನಮ್ಮ ಸಮಾಜದ ಬಹುದೊಡ್ಡ ಶಕ್ತಿ ಆಗಿದ್ದಾರೆ ಎಂದರು. ಸಾಮಾನ್ಯ ವ್ಯಕ್ತಿಗಳ ತರ ಅಲ್ಲ, ಅವರೊಬ್ಬ ದೇವಪುರುಷ ಅಂತಕ್ಕಂಥ ಒಂದು ಭಾವನೆಯಿಂದ ಜನರವರನ್ನ ಒಂದು ಪೂಜನೆಯ ಭಾವದಿಂದ ಅವರನ್ನು ಕಾಣ್ತೀವಿ. ಅನೇಕ ಸಾರಿ ಅವರ ದರ್ಶನ ಭಾಗ್ಯನೂ ಕೂಡ ನನಗೆ ಸಿಕ್ಕಿದೆ. ಅವರು ಯಾವತ್ತೂ ಕೂಡ ಅಹಿಂಸಾ ಮಾರ್ಗದ ಮೇಲೆ ಅವರ ಆಲೋಚನೆ, ಯಾವತ್ತೂ ಕೂಡ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಸಂಕಲ್ಪ. ಮತ್ತು ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಒಳ್ಳೆಯವರಿದ್ರೆ ಒಳ್ಳೇದಾಗ್ತದೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಅವ್ರ ಭಾವನೆ. ಯಾಕಂದ್ರೆ ಅನೇಕ ಜನ ಬಂದು ಅನೇಕ ವಿಷಯಗಳನ್ನ ಕೇಳ್ತಾ ಇದ್ರು. ಅವರು ಬಹಳ ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಅವರ ಹೇಳಿಕೆಗಳು ಸತ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಅನೇಕ ಜನರಿಗೆ ಅನುಭವ ಇದೆ. ಆದ್ರೆ ಅವರು ಯಾವತ್ತೂ ಎಲ್ರಿಗೂ ಒಂದೇ ಹೇಳ್ತಿದ್ರು, ಒಳ್ಳೆಯವರಾಗಿದ್ರೆ ಒಳ್ಳೇದಾಗ್ತದೆ, ಒಳ್ಳೇದನ್ನ ಮಾಡಿ ಮತ್ತು ಪ್ರಾಣಿ ಹಿಂಸೆ ಮಾಡಬೇಡಿ ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ ಇತ್ತು. ಅವರು ಸದಾ ನಮ್ಮೊಂದಿಗಿದ್ದಾರೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಅವರು ಲಿಂಗೈಕ್ಯ ಆಗಿದ್ರು ಕೂಡ ಅವರು ಸದಾ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಹಾಗಾಗಿ ಆ ಕ್ಷೇತ್ರ ಇನ್ನೂ ಪವಿತ್ರ ಕ್ಷೇತ್ರ ಅಂತ ಹೇಳಿ ಇನ್ನೂ ಕೂಡ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಮತ್ತು ಸಿರಾರ್ಕೋಟ್ ಅವರು ಊರು, ಹಾಗಾಗಿ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥದ್ದು ನಾನು ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಹಾಗಾಗಿ ಅವರ ಸಿಲಾರ್ಕೋಟ್ ಗ್ರಾಮದಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ನನಗೆ ಅಲ್ಲಿ ಊರಿನ ಎಲ್ಲರೂ ಹೇಳ್ತಾ ಇದ್ರು. ಆಮೇಲೆ ಅಮ್ಮನವರ ಅಭಿಲಾಷೆನೂ ಕೂಡ ಇದೆ ಅಂತ ನನಗೆ ಹೇಳಿದ್ರು. ಹಾಗಾಗಿ ನಮ್ಮ ದಾಮೋದರ ರೆಡ್ಡಿ ಅವರು ಯಾವಾಗಲೂ ಹೇಳ್ತಾ ಇದ್ರು. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲಿ ಒಂದು ಅವರ ಒಂದು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನ ಕಟ್ಸೋದು. ಮತ್ತೆ ನಾನು ಕಳೆದ ಸಾರಿ ಯಾನಗುಂದಿಗೆ ಹೋದಾಗ ಶಿವಸ್ವಾಮೀಜಿ ಅವರು ಕೂಡ ಹೇಳಿದ್ರು, ಇಲ್ಲಿ ಒಂದು ಒಳ್ಳೆ ರಸ್ತೆ ಆಗಬೇಕು ಅಂತ ಹೇಳಿ. ಯಾಕಂದ್ರೆ ಮೇನ್ ದ್ವಾರದಿಂದ ರಸ್ತೆ ಇನ್ನೊಂದು ರಸ್ತೆ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ನಾನು ಮೊನ್ನೆ. 3 ಕೋಟಿ ರೂಪಾಯಿ ಅವರ ಒಂದು ರಸ್ತೆಗೇನೆ ಕೂಡ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ದೀವಿ. ಮತ್ತು ನಮ್ಮ ತಿಪ್ಪಣ್ಣಪ್ಪನವರು ಅವರ ಒಂದು ಪ್ರಯತ್ನ, ಅವರು ಕೂಡ ಎಲ್ಲರೂ ಸೇರಿ ಏನಂದ್ರೆ ನಮ್ಮ ಮಾತಾ ಮಾಣಿಕೇಶ್ವರಿ ಅಭಿವೃದ್ಧಿ ನಿಗಮ ಅಂದ್ರೆ ನಮ್ಮ ಇದು ಮಾಡಬೇಕು, ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿ ಅವರ ಒತ್ತಾಯ ಮತ್ತು ನಮ್ಮೆಲ್ಲರ ಒಂದು ಸಲಹೆ ಸೂಚನೆ ಮೇರೆಗೆ ಎಸ್ ಕೆ ಪಾಟೀಲ್ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಪ್ರಾಧಿಕಾರದ ಉದ್ಘಾಟನೆ ಒಂದು ದೊಡ್ಡ ಸಮಾರಂಭವನ್ನ ಮಾಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಯಾನಗುಂದಿಯಲ್ಲಿ ಬರ್ತಕ್ಕಂಥ ದಿನಗಳೇ ನಾನು, ದರ್ಶನಪುರ್ಜಿ ಅವರು ಮತ್ತು ಎಲ್ಲ, ಯಾಕಂದ್ರೆ ಎಲ್ಲ ಆ ಭಾಗದ ಜನರ ಒಂದು ಅಭಿಲಾಷೆ ಅಂತೆ ಅಲ್ಲಿ ಅದನ್ನು ಕೂಡ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳೋಣ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಇಲ್ಲಿ ನಮ್ಮ ತಿಪ್ಪಣ್ಣಪ್ಪನವರು ಇಲ್ಲಿ ಕೆಲವೊಂದು 2 ಸಮಸ್ಯೆಗಳನ್ನ ಕೂಡ ಈಗ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಪೊಲೀಸ್ ಸಮಾಜ ಯಾವತ್ತೂ ಕೂಡ ನಂಬಿಕೆ ಅರ್ಹರಾಗಿರ್ತಕ್ಕಂಥ ಸಮಾಜ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ. ಇಲ್ಲ ಚಿಂತೆ ಮಾಡಬೇಡ್ರಿ, ನಿಮ್ಮ ಸಮಾಜಕ್ಕೆ ನಾ ST ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ದರ್ಶನಪುರ ಸಾಹೇಬರು ಕೂಡ ನಮ್ಮೂರವ. ಅವರು ಕೂಡ ಯಾವಾಗಲೂ ನಾವು ಹೋದ್ರೆ ನನಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ನಾನು ಪ್ರತಿಯೊಂದು ಕೆಲಸಗಳು ಮಾಡ್ತೀನಿ. ನೀವು 3 ಮಂದಿ ಮಂತ್ರಿಗಳು ಬಂದಿದ್ದಕ್ಕೆ ಇಡೀ ನಮ್ಮ ಸಮಾಜಕ್ಕೆ ಭಾಳ ಸಂತೋಷ ಆಗ್ಯದ. ಬರಬೇಕು, ಇಡೀ ದೊಡ್ಡ ಸಮಾಜ ಇದು
ಎಲ್ಲ ರೀತಿಯಲ್ಲಿ ದುರ್ಬಲ ಇದೆ. ಇವರಿಗೆ ಶಿಕ್ಷಣ ಇಲ್ಲ. ಹೀಗಾಗಿ ಜನಸಂಖ್ಯೆ ಭಾಳ ಇದೆ. ನೀವು ಈ ನಮ್ಮನ್ನ ಬಂದು ಹೋದ್ರಿ ಅಂದ್ರೆ ನಮ್ಮ ಕಷ್ಟದಾಗ ಬರ್ತಾರಲ್ಲ, ನಮ್ಮ ಕಾರ್ಯಕ್ರಮ ಬರ್ತಾರೆ, ನಮ್ಮ ಮಂದಿಗೆ ಸಂತೋಷ ಆಗ್ತದೆ. ಎಲ್ಲ ಕಲ್ತು ಎಜುಕೇಟೆಡ್ ಮಂದಿ, ಮಹಿಳೆಯರು, ತಾಯಂದಿರು, ಎಲ್ಲ ಪ್ರಭಾವಿ ಎಲ್ಲ ಮುಖಂಡರು ಕೂಡ ಈ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷ ಬರೆತು ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದಕ್ಕಾಗಿ, ಬೇರೆ ಬೇರೆ ಜಾತಿ ಧರ್ಮದವರು ಕೂಡ ಅಮ್ಮನ ಭಕ್ತರು ಬಂದಿದ್ದಕ್ಕಾಗಿ ನಿಮ್ಮೆಲ್ಲರ ಪಾದ ಕಮಲಕ್ಕೆ ನಮಸ್ಕರಿಸಿ, ಪತ್ರಿಕಾ ಮಾಧ್ಯಮದವರು ನನಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನಾ ಪತ್ರಿಕಾ ಗೋಷ್ಠಿಯ ಸಂದರ್ಭದಲ್ಲಿ ನಾವು ಅಲ್ಲಂಪುರ ಪಾಟೀಲ್ ಹೋದಾಗ ನೀವೆಲ್ಲ ಬರಬೇಕು, ಇದು ಉತ್ತಮವಾದ ಸಂದೇಶ ರಾಜ್ಯಕ್ಕೆ ಹೋಗಬೇಕು ಎಂಬ ಮಾತನ್ನು ಹೇಳಿದಾಗ ಎಲ್ಲ ಪತ್ರಿಕಾ ಮಿತ್ರರು ಕೂಡ ಬಂದಿದ್ದೀರಿ. ನಿಮ್ಮನ್ನು ಕೂಡ ಹೃದಯಪೂರ್ವಕ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕ ಎಲ್ಲರೂ ಹಿಂದುಳಿದವ. ಇದು ಇವರಿಗೆ ಅವಕಾಶ ಕೊಡಬೇಕು, ಎಷ್ಟಿ ಮಾಡ್ಬೇಕಂತೇಳಿ ಅದು ಮಾಡಿರಿ. ಈಗಾಗಲೇ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಆಗ್ಯದ, ಕೇಂದ್ರ ಮತ್ತು ರಾಷ್ಟ್ರಪತಿ ಅಂಕಿತ ಆಗ್ಯದ. ಈ ತಳವಾರ ಸಮಾಜದಾಗ ಯಾರು ಮೂಲ ದಾಖಲೆಗಳು ಅವರಿಗೆ ತಡೆ ಹಿಡ್ಲಾರ್ದಂಗೆ ತಳವಾರ ಸರ್ಟಿಫಿಕೇಟ್ ಕೂಡ ನಮ್ಮ ಜನರಿಗೆ ಯಾರ್ಯಾರು ತಳವಾರ ಅಂತಾರ ಮೂಲ ದಾಖಲೆಗಳವ ಅವ್ರಿಗೆ ದಯವಿಟ್ಟು ಒಂದು ಎಲ್ಲ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ. ಕೇವಲ ಗುಲ್ಬರ್ಗದಲ್ಲಿ ಮಾತ್ರ ಹೆಲ್ಡಪ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲ ವೇದಿಕೆ ಇದ್ದಂಥ ಎಲ್ಲ ನಿಮಗೆ ಕೈ ಮುಗಿದು ಕೇಳ್ಕೊತೀವಿ. ಯಾಕಂದ್ರೆ ಸುಮಾರು 25-30 ವರ್ಷದ ನಿಮ್ಮ ಸರಿ ಬೆಂಬಲ ಆಗಿದೆ ನಮ್ಮ ಪೊಲೀಸ್ ಸಮಾಜ. ನಮ್ಮ ಜನರು ಒಂದು ಸಲ ವಿಶ್ವಾಸ ಮಾಡಿದ್ರು, ಒಂದು ಸಲ ನಿಮ್ಗೆ ಮೇಲೆ ಪ್ರೀತಿ ವಿಶ್ವಾಸ ತೋರಿಸ್ತಂದ್ರೆ ಅವ್ರ ಜೀವ ಕೊಟ್ಟು ನಿಮ್ಮ ಜೀವ ಉಳಿಸ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಸಮಾಜದವ್ರು ಮಾಡ್ತಾರೆ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಎಷ್ಟಿ ಮಾಡಬೇಕು, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ಆಮೇಲೆ ಈ ಎಷ್ಟೇ ಪ್ರಮಾಣ ಪತ್ರ ಏನು ತಡೆ ಹಿಡಿತಾ ಇದ್ದಾರೆ ಅದಕ್ಕೂ ಕೂಡ ತಕ್ಷಣ ನೀವೆಲ್ಲ ಮಂತ್ರಿಗಳು ಒಕ್ಕಟ್ಟಾಗಿ ಕುಂತು ಮುಖ್ಯಮಂತ್ರಿಗೆ ಮನವೊಲಿಸಿ ಅದನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲ 31 ಜಿಲ್ಲೆದಾಗ ಎಲ್ಲ ಕಡೆ ಅವು ಕೊಡ್ತಾ ಇದ್ದಾರೆ. ಇಲ್ಲೇ ಹೆಲ್ಡಪ್ ಮಾಡ್ತಾ ಇದ್ದಾರೆ. ಅದು ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಶರಣಪ್ರಕಾಶ್ ಪಾಟೀಲ್ರು ಗಮನ ಹರಿಸಿ, ದರ್ಶನಪುರ ಸಾಹೇಬರು ಮತ್ತು BR ಪಾಟೀಲ್ರು ಎಲ್ಲರೂ ಒಕ್ಕಟ್ಟಾಗಿ, ಖಂಡ್ರೆ ಸಾಹೇಬ್ರು ದನಿ ಎತ್ತದ್ರೆ ನಡಗ್ತದೆ, ಎತ್ತಬೇಕಷ್ಟೇ. ಅಪ್ಪನವ್ರು ಇದ್ದರೆ ನಿಮ್ಮ ಅಪ್ಪರು ಅವ್ರಿಗಿಂತ ಹೆಚ್ಚಿನ ಶಕ್ತಿ ಅದ. ನೀವೆಲ್ಲ ಈಗ KPCC ಅಧ್ಯಕ್ಷರು ಆಗ್ಬೇಕಂತ ಮಂದಿ ಎಲ್ಲ ಮಾತಾಡ್ತಾರೆ ಅಲ್ಲಿ ಇಲ್ಲಿ. ಆಮೇಲೆ ಮತ್ತು ನೀವೇನೇನು ಆಗ್ಬೇಕಂತೀರಿ ಯಾರಿಗೂ ಗೊತ್ತು. ನೀವು ಅದಕ್ಕಾಗಿ ಶರಣಪ್ರಕಾಶ್ ಪಾಟೀಲ್ ಆಗ್ಬೇಕಂತಾರೆ. ಆಯ್ತು ಅವ್ರಿಬ್ಬರೇ ಯಾರಾಗಲಾಗ್ತದೆ, ಯಾಕೆ ಚಿಂತೆ ಮಾಡ್ತಾರೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ತಾಯಿ ಮಾಣಿಕೇಶ್ವರಿ ನೀವು ಒಳ್ಳೇದು ಮಾಡಿ. ನಮ್ಮ ಬಾಬುರಾವ್ ಚಿಂಚನಸೂರು ಸಾರು ಇವತ್ತಿನ ದಿವಸ ಈ ಕಾರ್ಯಕ್ರಮ ಬಂದಿದ್ರಿಂದ ಇಡೀ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಯಾನಗುಂದಿಯ ಶಿವಯ್ಯ ಸ್ವಾಮೀಜಿ ವಹಿಸಿಕೊಂಡಿದ್ರು. ಜಗದ್ಗುರು ಡಾಕ್ಟರ್ ಸಾರಂಗದೇಶಿ ಕೇಂದ್ರ ಮಹಾಸ್ವಾಮಿಗಳು, ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಕೊತ್ತಲಪ್ಪ ಮಹಾಸ್ವಾಮಿಗಳು, ನಂದೀಶ್ವರಿ ಅಮ್ಮ, ಸಚಿವ ಶಾಣಬಸಪ್ಪ ದರ್ಶನಾಪುರ್, ಶಾಸಕ BR ಪಾಟೀಲ್, ಅಲಂಪ್ರಭು ಪಾಟೀಲ್, ಖನೀಶ್ ಫಾತಿಮಾ, ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್, MLC ಶಶೀಲ್ ನಮೋಶಿ, BG ಪಾಟೀಲ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಆಲಂ ಖಾನ್, ಶರಣಕುಮಾರ್ ಮೋದಿ, ಸಂದೇಶ್ ಕಮಕ್ನೂರ್, ಕಮಲಾಕರ್, ಫರಾಜ್ ಸೇರಿದಂತೆ ಕೋಲಿ ಕಬ್ಬಲಿಗ ಸಮಾಜದ ಅನೇಕ ಮುಖಂಡರು ಹಾಗೂ ದೇವಸ್ಥಾನ ಸಮಿತಿಯ ಮುಖಂಡರು ಸಮಾರಂಭದಲ್ಲಿ ಭಾಗವಹಿಸಿದ್ದರು.